ಇತ್ತೀಚಿನ ಒಂದಷ್ಟು ಟ್ರೋಲ್ ಪೇಜಸ್ ಗಳಲ್ಲಿ ಲೈಕ್ ನೀವು ಅನುಷಾ ರೈ ಅವರ ಬರ್ತ್ಡೇಗೆ ಹೋಗ್ತೀರಾ, ಕೇಕ್ ತಿನ್ಸುವಂತದ್ದಾಗಿರ್ಬೋದು, ಐಶ್ವರ್ಯ ಅವರ ಜೊತೆಗಿರುವಂತದ್ದಾಗಿರ್ಬೋದು, ಅಲ್ಲಿ ಕೂಡ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಆ ಕಮೆಂಟ್ಸ್ ಗೆ ಪ್ರಥಮ ಅವರ ರಿಯಾಕ್ಷನ್ ಏನು ಅಂತ? ಎಸ್, ಒಂದು ವಿಚಾರ ಹೇಳ್ತೀನಿ. ಅವ್ರ ಸ್ನೇಹ ಇರೋದಕ್ಕೆಲ್ಲ ಸರ್ ಕರೆದಿರೋದು, ನಾನ್ ಸ್ನೇಹ ಇರೋದಕ್ಕೆಲ್ಲ ಸರ್ ಇವೆಂಟ್ಗೆ ಹೋಗಿರೋದು. ಅವ್ರು ಖುಷಿ ಪಟ್ಟು ಇದು ಹೆಂಗಾಗುತ್ತೆ ಅಂದ್ರೆ ಅದೆಲ್ಲ ಪೇಯ್ಡ್ ಕಾಮೆಂಟ್ಸ್. ಜನಗಳಿಗೆ ಒಂದು ಮಾತು ಹೇಳ್ತೀನಿ, ನೀವು ಒಂದು ವಿಚಾರ ತಿಳ್ಕೊಳ್ಳಿ. ಒಬ್ಬ ನಟ ಬರ್ತಿದ್ದಂಗೆ ಬ್ರೇಕಿಂಗ್ ನ್ಯೂಸ್ 200 ಕ್ಯಾಮ್ರಾ ಬತ್ತು, ಅದೆಲ್ಲ ಬರುತ್ತಲ್ಲ, ಅವೆಲ್ಲ ಸುಳ್ಳದು. ಅದೆಲ್ಲ ಒಂದು ಹಾಕಿದ ತಕ್ಷಣ ಸಾಂಗ್, ನಿಮ್ಗೆ ಒಂದು ಸಾಂಗ್ ಹಾಕಿ ರಾತ್ರಿ ಮಲ್ಗ ಇದರಲ್ಲಿ 2 ಮಿಲಿಯನ್ ಪ್ಲಸ್ ವ್ಯೂಸ್ ಅಂತ ಹಾಕ್ತಾರೆ, ಎಲ್ಲ ಫೇಕ್ ವ್ಯೂಸ್. ಇದು ಕಾಮೆಂಟ್ ಹಾಕಕ್ಕೆ ಅಂತ ಪೇಯ್ಡ್ ಏಜೆನ್ಸಿ ಇರುತ್ತೆ. ಸೊ ಒಂದಷ್ಟು ಜನ ಮಾಡ್ತಾರೆ, ಅದೆಲ್ಲ ಏನು ತಲೆ ಕೆಡ್ಸ್ಕೋಬಾರ್ದು. ಅಂಡ್ ಇದೇನಾಗುತ್ತೆ ಅಂದ್ರೆ ಜನ ನಮ್ಮ ಬಗ್ಗೆ ಚರ್ಚೆ ಮಾಡ್ತಾ ಇದಾರೆ. ಅವ್ರ ಸರ್ ಇನ್ನೊಂದ್ಸಲ ಹುಡ್ತಿಂದ್ರೆ ಅವ್ರ ಅಪ್ಪ ಅವನ ಹೊಟ್ಟೆಲಿ ಇನ್ನೊಂದು ಅವಕಾಶ ಇರಲ್ಲ. ಅದು ಬಿಟ್ಟು ನಮ್ಗೆ ಡಿಸ್ಕಷನ್ ಮಾಡ್ತಾ ಇದ್ರೆ ಅವ್ರು ನಾನು ಕೆಲಸ ಕೊಟ್ಟಿದ್ದೀನಿ ಸರ್, ಸುಮ್ಮನೆ ಕೂತ್ಕೊಂಡ್ಬಿಟ್ರು ಪೆಂಗ್ ಮುಂಡೆವಾ, ಕೂತ್ಕೊಂಡು ಕೆಲಸ ಮಾಡ್ರು, ನನ್ನ ಬಗ್ಗೆ ಯೋಚನೆ ಮಾಡ್ರು, ಹಾಳಾದವ್ರೆ ಅಂತ ಕೊಟ್ಟಿದ್ದೀನಿ. ಅವಾಗ ಕೆಲಸ ಮಾಡ್ತಾರೆ. ನಾನು ಹೇಳ್ತಾ ಇರೋದು, ಯಾರು ಅಶ್ಲೀಲವಾಗಿ ಹಾಕ್ತಾರೆ ಅವ್ರಿಗೆ. ಸಿ, ಅನುಷಾ ರೈ ನನ್ನ ಫ್ರೆಂಡ್, ಇವಾಗಿಂದಲ್ಲ 10 ವರ್ಷ ಸ್ನೇಹಿತೆ. ಐಶ್ವರ್ಯ ಬಿಗ್ ಬಾಸ್ ಹೋಗೋ ಮುಂಚೆ ಫ್ರೆಂಡ್. ನಮ್ಮ ಸ್ನೇಹ, ನಾವು ಮಾತಾಡ್ತೀವಿ, ತರಲೆ ಮಾಡ್ತೀವಿ, ತುಂಟಾಟ ಮಾಡ್ತೀವಿ, ಒಬ್ರಿಗೊಬ್ರು ಕಾಲಿಡ್ತೀವಿ, ಒಬ್ಬನೊಬ್ರು ಗೌರವಿಸ್ಕೊಳ್ತೀವಿ. ಅವತ್ತೊಂದು ಶೋ ಇತ್ತು, ಅಪೋಲೋ ಡಯಾಗ್ನಾಸ್ಟಿಕ್ಸ್ ಮತ್ತೆ ಅಪೋಲೋ ಡೆಂಟಲ್ಸ್ ಇನಾಗ್ರೇಷನ್. ನಾನು ಐಶ್ವರ್ಯಂಗೆ ಫೋನ್ ಮಾಡಿದೆ, ಐಶ್ವರ್ಯ ನೀವು ಬರ್ಬೋದಾ ಅಂತ ಹೇಳಿದೆ. ಎಸ್ ಪ್ರಥಮ್, ನೀವೇನೋ ಫೈನಲ್ ಮಾಡಿ ಅಂದ್ರು. ಟಕ್ಕನ್ ಒಂದು ಫೋನ್ ಮಾಡಿ ಹೇಳಿದೆ, ಬಂದ್ರು. ಅದು ತರಲೆ ತಮಾಷೆ ಆಯ್ತು. ಅನುಷಾ ಪ್ರಥಮ್ 3 ವರ್ಷದ ಬರ್ತ್ಡೇ ಕರೀತಾರು. ನಿಮ್ಗೆ ಅನ್ಕೊಳ್ತಿರ್ಲಿಲ್ಲ ನೋಡಿ, ಎಷ್ಟೋ ಜನ ಅನ್ಕೊಳ್ತಾರೆ. ನನಗೂ ದರ್ಶನ್ ಸರ್ದು ಇಲ್ಲ, ಮೀನಾ ತುಗದೀಪ್ ಅವ್ರನ್ನ ನಾನು ತುಂಬಾ ಪ್ರೀತಿಸ್ತೀನಿ ಸರ್. ಅಂಡ್ ದರ್ಶನ್ ಸರ್ ಜೀವದ ಗೆಳೆಯ ಅಣಜಿ ನಾಗರಾಜ್, ನನ್ನ ಕರ್ನಾಟಕದಲ್ಲೇ ಕ್ಯಾಮ್ರಾಮನ್ ಸರ್. ದರ್ಶನ್ ಸರ್ ಜೀವದ ಅತ್ಯಂತ ಆಪ್ತ ಸ್ನೇಹಿತರಾದ ಸಚ್ಚಿ ಅವರು ನನ್ನ ಸ್ನೇಹಿತರು ಸರ್. ನಾನು ಅವ್ರನ್ನ ಗೌರವಿಸ್ತೀನಿ. ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಗೊತ್ತಾ? ಬರಬರೇ ವಾಚ್ ಬರುತ್ತೆ 69,000 ರೂಪಾಯಿದು. ಅದನ್ನ ನಾನು ಬಿಗ್ ಬಾಸ್ ಗೆದ್ದಾಗ ಕರೆದ ನಂಗೆ ಗಿಫ್ಟ್ ಕೊಟ್ರು ಸರ್. ಅಷ್ಟೇ ಅಲ್ಲ ಸರ್, ಅವ್ರ ಅತ್ಯಂತ ಆಪ್ತರಾದ ಎಲ್ಲರೂ ನನ್ನ ಟೀಮಲ್ಲಿ ಇದ್ದಾರೆ. ಅವರು ಕಾಡು, ನಿಮ್ಗೊಂದು ಗೊತ್ತಾ, ರಾಜಮಾರ್ತಾಂಡ ಚಿರಂಜೀವಿ ಸರ್ಜಾ ಅವ್ರದ್ದು, ಅದ್ರ ಪ್ರೊಡ್ಯೂಸರ್ ಬಂದು ದರ್ಶನ್ ಸರ್ ಜೀವದ ಗೆಳೆಯ. ಅವ್ರು ನನ್ನ ಸ್ನೇಹಿತರು ಸರ್. ಈ ಎಲ್ಲ ನನ್ನ ಹತ್ರ ಇದಾರೆ ಸರ್. ಯಾವತ್ತಿದ್ರು ನಮ್ಗೆ ಒಳ್ಳೇದೇ ಆಗುತ್ತೆ. ಅವ್ರ ಆಪ್ತ ಬಳಗ ಎಲ್ಲರೂ ನನ್ನ ಅಕಸ್ಮಾತ್ ತುಂಬಾ ಈ ತರ ಪ್ರಾಬ್ಲಮ್ ಆಯ್ತು ಅಂದ್ರೆ, ನಾನು ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಅಣಜಿ ನಾಗರಾಜ್ಗೆ, ಸರ್ ಏನ್ ಸರ್ ಇದು ಸೋಷಿಯಲ್ ಮೀಡಿಯಾ ಇದು ಅಂತ ಹೇಳಿದ್ರೆ, ಮಗ ಬಾಪ ಪ್ರಥಮ್ ಕರ್ಕೊಂಡೋಯ್ತೀನಿ ನಡಿ ಅಂತ ದರ್ಶನ್ ಸರ್ನ ಕೂಡ್ಸ್ ಮಾತಾಡ್ಬಿಟ್ಟು, ನಮ್ಮ ಪ್ರಥಮು ನಮ್ಮ ಸ್ನೇಹಿತೆ, ನೀನೇ ಟ್ರೈಲರ್ ಲಾಂಚ್ ಮಾಡ್ಕೊಟ್ಬಿಡು ಅಂತ ಇದೇ ಅಣಜಿ ಸರ್ ಹೇಳ್ಬಿಟ್ಟು ಕರ್ಕಡೆ ಬಂದ್ಬಿಡ್ತಾರೆ. ಅದ್ಯಾವ ದೊಡ್ಡ ವಿಚಾರ ಸರ್. ನಾವು ದರ್ಶನ್ ಸರ್ನ ಹೃದಯದಲ್ಲಿ ಗೌರವಿಸ್ತೀವಿ. ಅವರೊಬ್ಬ ಕನ್ನಡದ ಹೆಮ್ಮೆ ನಟ. ಬಾಕ್ಸ್ ಆಫೀಸ್ ದೊಡ್ಡ ಮಟ್ಟಿಗೆ ಓಪನಿಂಗ್ ತೊಳುತ್ತೆ, ನಾನು ಗೌರವಿಸ್ತೀನಿ. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಪ್ರಾಮಾಣಿಕವಾಗಿ ಎಲ್ಲೋ ಮಾತಾಡ್ತಾ ಇರ್ತೀವಿ. ಈಗ ನೀವು ಕೇಳಿದ್ರಿ, ನೀವೇನ್ ಕೇಳಿದ್ರಿ ಒಂದು ಪ್ರಶ್ನೆ, ದರ್ಶನ್ ಸರ್ ಬಗ್ಗೆ ಹೇಳಿದ್ರಿ. ನಾನು ಹೇಳಿದೆ ಐ ಜೈ ಬಾಸ್ ಅಂತ ಕೂಗಿದಾಗ ನಾನು ಒಪ್ಕೊಳ್ಳಲ್ಲ ಸರ್. ನೀವು ಬಾಯಲ್ಲಿ ಹೇಳಿ ಒಪ್ಕೋತೀನಿ. ನೀವು ನನ್ನ ಮೇಲೆ ಹೇರಬೇಡಿ, ಹೇರಬೇಡಿ. ಹೇಳಿದಾಗ ನಾನು ಸರ್ ಅವ್ರ ಅದ್ಭುತ ನಟ, ನನಗೆ ಖುಷಿ ಏನಂದ್ರೆ ಮೀನಾ ತುಗದೀಪ್ ಶ್ರೀನಿವಾಸ್ ಬಗ್ಗೆ ಅಂತ ಹೇಳಿದೆ. ಯಾಕೆ? ಅದು ನಾನು ಕಲಾವಿದರಿಗೆ ತೋರಿಸೋ ಪ್ರೀತಿ. ನೀವು ಅದೇ ಬಲವಂತವಾಗಿ ಹೇಳಿದಾಗ, ಆಮೇಲೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೂಗಾಡಿದಾಗ ಒಂಚೂರು ಬೇಜಾರಾಗುತ್ತೆ. ಆಗ ನಾವು 2 ಕೌಂಟರ್ ಕೊಟ್ಟಿರೋದು ನಿಜ ಸರ್. ಕೌಂಟರ್ ಕೊಟ್ಟೇನ್ ಮಾತ್ರಕ್ಕೆ ಪ್ರೀತಿ ಇಲ್ಲ ಅಂತ ಹೆಂಗ್ ಸರ್ ಆಗುತ್ತೆ? ಐ ರೆಸ್ಪೆಕ್ಟ್ ಹಿಮ್ ಲಾಟ್, ಐ ಲವ್. ನಾನು ಅವ್ರ ಕಲೆನ. ಅಂಡ್ ಇನ್ನೊಂದೇನ್ ಗೊತ್ತಾ, ಅಣ್ಣವ್ರ ನಂತರ ಪೌರಾಣಿಕ ಪಾತ್ರ ಚೆನ್ನಾಗಿ ಒಪ್ಪತಕ್ಕಂತ ನಟ ಇದೇ ದರ್ಶನ್ ಸರ್. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಈ ಕುರುಕ್ಷೇತ್ರ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಅಣ್ಣವ್ರದ್ದು ನಿಮ್ಗೊಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಮಯೂರ ಸಿನಿಮಾ ಬಂದಾಗ ಬುತ್ತಿ ಕಟ್ಕೊಂಡು, ಗಾಡಿ ಕಟ್ಕೊಂಡು ಟಿಕೆಟ್ ತಗೊಳಕ್ಕೆ, ಅಂದ್ರೆ ಮುಂದಿನ ವಾರ ರಿಲೀಸ್ ಅಂತೂ ನೈಟ್ ಥಿಯೇಟರ್ಗೆ ಅಂಟ್ಕೊಳ್ಳೋರು ಬ್ಲಾಕ್ ಟಿಕೆಟ್ ತಗೊಳಕ್ಕೆ. ಆ ತರ ನೋಡಿದ್ದು ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ. ಅಷ್ಟು ಕ್ರೇಜ್ ಇದ್ದಿದ್ದು ದರ್ಶನ್ ಸರ್ಗೆ. ಸೊ ನಾನು ಗೌರವಿಸ್ತೀನಿ. ಸಿ, ಅದು ಜನಕ್ಕೆ ಹಂಗಾಗಿದೆ. ಅಂಡ್ ನೀವು ಹಂಗೆ ಹಾಕೋಕೆ ಅಂತ ಒಂದು ಏಜೆನ್ಸಿ ಅದು ವರ್ಕ್ ಮಾಡುತ್ತೆ ಅಂದ್ರೆ, ಬಿಡಿ ಸರ್, ನನ್ನ ಬಗ್ಗೆ ಅಷ್ಟೊಂದು ಡಿಸ್ಕಷನ್ ಮಾಡಕ್ಕೆ ಅವ್ರಿಗೆಲ್ಲ ಟೈಮ್ ಇದೆ ಅಂದಾಗ ಆ ಟೈಮನ್ನು ಗೌರವಿಸ್ಬೇಕಲ್ಲ ಸರ್. ಈಗೆಲ್ಲ ನೋಡಿ ಚಿಕ್ಕ ವಯಸ್ಸಿಗೆ ಹೋಗ್ಬಿಡ್ತಾವ್ರು ಸರ್. ಇರೋ ವಯಸ್ಸನ್ನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ಳಿ. ನೀವು ಅದ್ಬಿಟ್ಟು ಪ್ರಥಮ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ನಿಮ್ಮ ಅಮೂಲ್ಯವಾದ ಆ ಹಾರ್ಟ್ಗೆ ಪ್ರೆಷರು, ಆ ಸ್ಟ್ರೆಸ್ ತಗೊಂಡು ಟುಪುಕನ್ ಬಡ್ಕತಾ ಇರೋದು ನಿಂತೋಯ್ತದೆ. ಮನುಷ್ಯ 17 ಸಲ ಉಸಿರಾಡ್ಬೇಕು 1 ನಿಮಿಷಕ್ಕೆ, 72 ಸಲ ಹಾರ್ಟ್ ಬೀಟ್ ಬಡ್ಕೋಬೇಕು. ನೀವು ನನ್ನ ಬಗ್ಗೆ ಯೋಚನೆ ಮಾಡಿ ಹಾರ್ಟ್ ಪಂಪ್, ಬ್ಲಡ್ ಪ್ರೆಷರ್ ಜಾಸ್ತಿ, ಟುಪುಕನ್ ಹೋಗ್ಬಿಟ್ರೆ ಏನ್ ಮಾಡ್ತೀರಾ? ಹೋಗ್ಬೇಡಿ, ಆರಾಮಾಗಿ ಮನೇಲಿ ಕೂತ್ಕೊಳ್ಳಿ, ಒಳ್ಳೇದನ್ನೇ ಯೋಚನೆ ಮಾಡಿ, ಇನ್ನೊಬ್ರಿಗೆ ಒಳ್ಳೇದನ್ನೇ ಬಯಸಿ, ನಿಮ್ಮ ಕೆಟ್ಟದ ಕಾಮೆಂಟ್ ಹಾಕುವಂತಹ ಸಮಯವನ್ನ ಒಳ್ಳೆ ಕೆಲಸಕ್ಕೆ ವಿನಿಯೋಗಿಸಿ ಅಂತ ಈ ಮೂಲಕ ಎಲ್ಲ ಕನ್ನಡ ಬಂಧುಗಳಲ್ಲಿ ಹಾಗೂ ಒಂದಷ್ಟು ಜನ ಫೇಕ್ ಕಾಮೆಂಟ್, ಫೇಕ್ ಪ್ರೊಫೈಲ್ಸ್ ಇಟ್ಕೊಂಡು ಮಾಡೋ ಪೆಂಗ್ ಮುಂಡೆವಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಫೈನಲಿ ದಿ ಕೊಕೇನ್ ಸಿನಿಮಾದ ಬಗ್ಗೆ ಕನ್ನಡ ಆಡಿಯನ್ಸ್ಗೆ ಪ್ರಥಮ ಅವ್ರು ಏನ್ ಹೇಳ್ತಾರೆ ಅಂತ ಎಲ್ಲ ನನ್ನ ಸ್ನೇಹಿತರನ್ನ ಕೇಳಿ, ಇವರೆಲ್ಲ ಹೇಳಿ, ಅವ್ರು ಹೇಳಿ. ನಿಮ್ಮ ಆನ್ಲೈನ್ ನಲ್ಲಿ ಏನ್ ಹೇಳ್ತೀರಾ? ಒಳ್ಳೇದಾಗ್ಲಿ ಸರ್ ಎಲ್ಲರಿಗೂ. ನಮ್ಮ ಕೊಕನ್ ಸಿನಿಮಾಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಿನಿಮಾನ ಗೆಲ್ಸಿ. ನಾವು ಕಷ್ಟಪಟ್ಟು ಸಿನಿಮಾ ಮಾಡ್ತಾ ಇದೀವಿ, ಇಷ್ಟಪಟ್ಟು ಮಾಡ್ತಾ ಇದೀವಿ. ದಯವಿಟ್ಟು ಸಹಕರಿಸಿ, ಶ್ರದ್ಧೆ ಇಟ್ಟು ಮಾಡ್ತಾ ಇದೀವಿ. ಏನ್ ಹೇಳ್ತೀರಾ ಸರ್? ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ, ಮೂವಿ ಚೆನ್ನಾಗಿ ಓಡ್ಲಿ, ನಾವು ಮುಂದೆ ಬರೋಣ ಅಂತ ಅಂದ್ಬಿಟ್ಟು ಆಶಿಸ್ತೀನಿ. ಅಣ್ಣ ಜುಟ್ ಪುಟ್ಕೊಂಡ್ರ ಜೋಗಿ ಬಾಯಿ ಹೊಸಿ ಬಾಯಿ, ನೀವೇನು ಹೇಳಕ್ಕಿಲ್ವಾ? ಕೊಕೇನ್ ಸಿನಿಮಾ ಇಟ್ಟಾಗ್ಲಿ ಅಂತ ಕೇಳ್ಕೊತೀವಿ. ನೀವೇನ್ ಹೇಳ್ತೀರಾ?
ಎಲ್ರು ಸಪೋರ್ಟ್ ಮಾಡಿ ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ಎಲ್ಲರೂ ಫಿಲಂ ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಸಪೋರ್ಟ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಸಾರಿ ಸ್ಪೀಕರ್ ಹೋಗ್ಬಿಟ್ಟೈತೆ ಅಂತ ಹಾಕ್ಬಿಡ್ತಾರೆ ಈಗಲೇ ಕಿವಿ ಕೇಳಲ್ವ ಅಂತ Support ಮಾಡಿ. ಸಪೋರ್ಟ್ ಮಾಡಿ ಚಿತ್ರಮಂದಿರಕ್ಕೆ ಹೋಗಿ ಎಲ್ಲ ಫಿಲಂ ನೋಡಿ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಯಲ್ಲಿ ಥ್ಯಾಂಕ್ ಯು ಹೊಡಿತಾರಣ್ಣ ಏನ್ ಹಿಂಗ್ ಅನ್ಕೊಂಡ್ ಬರ್ತೀರಾ ಥ್ಯಾಂಕ್ ಯು ನೋಡಿದ್ರಲ್ಲ, ಇದಿಷ್ಟು ನಟ ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ್ಲೂ ಕೂಡ ಅಭಿಮಾನಿಗಳನ್ನ ಎಂಟರ್ಟೈನ್ ಮಾಡುವಂತಹ ಒಳ್ಳೆ ಪ್ರಥಮ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.